ಮಡಿಕೇರಿಯಲ್ಲಿ ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸುಸಜ್ಜಿತ ಆಟೋ ಮತ್ತು ಟ್ಯಾಕ್ಸಿ ನಿಲ್ದಾಣದ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಶಾಸಕರ ಸ್ಥಳೀಯ ಪ್ರವೇಶಾಭಿವೃದ್ಧಿ ನಿಧಿಯ 11 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನಿಲ್ದಾಣಗಳ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ತಮ್ಮ 3-4 ದಶಕಗಳ ಬೇಡಿಕೆಗೆ ಸ್ಪಂದನೆ ನೀಡಿದ ಶಾಸಕ ಡಾ ಮಂತರಗೌಡ ಅವರಿಗೆ ಚಾಲಕರು ಕೃತಜ್ಞತೆ ಅರ್ಪಿಸಿದ್ದಾರೆ. ಮಳೆಗಾಲವು ಮಡಿಕೇರಿಯಲ್ಲಿ ವಿಲಕ್ಷಣ ವಾತಾವರಣ ನಿರ್ಮಿಸುತ್ತದೆ. ವಿಪರೀತ ಮಳೆ, ಬಲವಾದ ಗಾಳಿ, ಮುಸುಕುವ ಮಂಜಿನ ಪರಿಸರಕ್ಕೆ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ದಿನದ 24 ಗಂಟೆಗಳು ಹೊಟ್ಟೆಪಾಡಿಗಾಗಿ ದುಡಿಯಲೇಬೇಕಾದ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಗಂಭೀರ ಸಮಸ್ಯೆಗೆ ತುತ್ತಾಗುತ್ತಿದ್ದರು. ನಿಲ್ದಾಣಗಳಿದ್ದರೂ ಮಳೆ, ಗಾಳಿಯಿಂದ ರಕ್ಷಣೆ ಇರಲಿಲ್ಲ. ಎಂತಹ ವಿಷಮ ಹವಾಮಾನ ಪರಿಸ್ಥಿತಿಯಲ್ಲೂ ನಿಲ್ದಾಣದಲ್ಲಿ ಬಾಡಿಗೆಗಾಗಿ ಕಾಯಲೇಬೇಕಾದ ಪರಿಸ್ಥಿತಿ ಇತ್ತು. ತಮ್ಮ ಸಂಕಷ್ಟಗಳ ಬಗ್ಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆದರೂ ಚಾಲಕರ ಬೇಡಿಕೆಗಳಿಗೆ ಸ್ಪಂದನೆ ಸಿಕ್ಕಿರಲಿಲ್ಲ. ಇದೀಗ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಹಲವು ವರ್ಷಗಳ ಬೇಡಿಕೆಗೆ ಈ ವರ್ಷ ಮನ್ನಣೆ ಸಿಕ್ಕಿದೆ. ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಒತ್ತಿಕೊಂಡಂತೆ ಆಟೋ ಮತ್ತು ಟ್ಯಾಕ್ಸಿ ನಿಲ್ದಾಣ ಸಾಕಾರಗೊಂಡಿದೆ. ಆಟೋಗಳು ಸಾಲುಗಟ್ಟಿ ನಿಲ್ಲುತ್ತಿದ್ದ ನಿಲ್ದಾಣಕ್ಕೆ ಶ್ರೀರಕ್ಷೆಯಾಗಿ ಸುಸಜ್ಜಿತ ಶೀಟ್ ಅಳವಡಿಸಲಾಗಿದೆ. ಕಬ್ಬಿಣದ ಕಂಬಗಳು ಮತ್ತು ಸರಳುಗಳ ಆಧಾರದಲ್ಲಿ ನಿಂತಿರುವ ಚಾವಣಿಯ ಶೀಟುಗಳು ಮಳೆ, ಗಾಳಿ, ಬಿಸಿಲ ಪರಿಸ್ಥಿತಿಯಲ್ಲಿ ಚಾಲಕರಿಗೆ ವರದಾನವಾಗಿದೆ. ಇವತ್ತು ಮಡಿಕೇರಿ ನಗರಕ್ಕೆ ಇದು ಪ್ರಸ್ತುತವಾಗಿ ಫಸ್ಟ್ ಟೈಮ್ ಈ ಥರದ ಒಂದು ನಿಲ್ದಾಣ ಆಗ್ತಾ ಇದೆ. ಕಳೆದ ಅನೇಕಾರು ವರ್ಷಗಳಿಂದ ಈ ನಿಲ್ದಾಣದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೋ. ಸುಸಜ್ಜಿತವಾದ ಒಂದು ನಿಲ್ದಾಣ ಆಗಿ ಸಿಗಬೇಕು ಅಂತೇಳಿ. ಮೊದಲು ಕೇವಲ ಮಣ್ಣಿನಲ್ಲಿದ್ದಂಥ ಒಂದು ನಿಲ್ದಾಣ. ಆಮೇಲೆ ನಗರಸಭೆಗೆ ಒತ್ತಾಯ ಮಾಡಿ ಆಗ ನಮ್ಮ ಶೇಖರ್ ಜಿಲ್ಲೆಯವರಿದ್ದ ಸಂದರ್ಭದಲ್ಲಿ ಅರುಣ್ ಅವರು ಇದಕ್ಕೊಂದು ಚಪ್ಪಡಿ ಕಲ್ಲು ಹಾಕಿಸಿಕೊಟ್ಟಿದ್ರು. ತದನಂತರ ಬಂದ ಮೇಲೆ ಅವ್ರ ಹತ್ರ ನಾವು ಒತ್ತಾಯ ಮಾಡಿ ಅದು ನೀರು ನಿಲ್ತೆ ಅಂತೇಳಿ ಈ ಥರ ಒಂದು ಇಂಟರ್ಲಾಕ್ಸ್ ಹಾಕ್ಸೋದು. ಅದಾದಮೇಲೆ ಅವರಿಗೆ ನಮಗೆ ಈ ಥರ ಇದು ಇಡೀ ಕರ್ನಾಟಕ ಹೆಚ್ಚುಗಳು ಇವತ್ತು ದಕ್ಷಿಣ ಕನ್ನಡಕ್ಕೆ ಹೋದರೆ ಎಲ್ಲ ಕಡೆ ಸ್ಟ್ಯಾಂಡಿಗೂ ಈ ಥರಗಳಿದೆ. ನಮಗೆ ಒಂದು ಮಾಡಿಕೊಡ್ಬೇಕು ಅಂತ ಹೇಳುವಂಥ ಒತ್ತಾಯ ತುಂಬ ಸಮಯ ಇತ್ತು. ಅದಕ್ಕೆ ಈಗಿನ ಶಾಸಕರು ಮಂತೇಗೌಡ ಶಾಸಕರು ಇದಕ್ಕೆ ಅವರ ಒಂದು ಮನಪೂರ್ವಕ ಒಪ್ಪಿ ಅವರ ಶಾಸಕರ ನಿಧಿಯಿಂದ ಹೊಸದಾಗಿ ಒಂದು ಮಾಡಿ ಕೊಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಗೆ ಸಿಮೆಂಟ್ ಕಾಂಕ್ರೀಟ್ ಮಾಡಿ ಕೊಡೋ ವ್ಯವಸ್ಥೆ ಇದೆ. ಇದಾದಮೇಲೆ ಕಾಂಕ್ರೀಟ್ ಇದೆಲ್ಲ ತೆಗೆಸಿ ಕಾಂಕ್ರೀಟ್ ಮಾಡಬೇಕು ಅಂತ ಹೇಳಿದ್ವಿ. ಯಾಕೆಂದರೆ ಇಲ್ಲಾದರೆ ಈ ಗೋಡೆ ನಿಲ್ಲೋದಿಲ್ಲ, ನೀರು ಇಳಿದೋಗಿ ಒಳಗೆ ಹೋಗುತ್ತೆ. ಅದು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಕಾಮಗಾರಿ ನೆರವೇರಿಸಿಕೊಟ್ಟು ನಮಗೆ ಒಂದು ಓಡಾಡಲಿಕ್ಕೆ ಒಂದು ಅವಕಾಶ, ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರಲ್ಲಿ ಕೇಳ್ಕೊಳ್ತೀವಿ. ಹಾಗೆ ಶಾಸಕರಿಗೂ ನಾವು ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಇಡೀ ನಮ್ಮ ಆಟೋ ಚಾಲಕ ಮಾಲೀಕರ ಸಂಘದ ವತಿಯಿಂದ. ನಮ್ಮ ನಿಲ್ದಾಣಕ್ಕೆ ಈಗ ಹೊಸ ಮೆರುಗು ಬಂದಿದೆ. ಇದು ತುಂಬ ವರ್ಷದ ಕನಸಾಗಿತ್ತು ನಮಗೆ. ಇದರ ಒಂದು ನಿಲ್ದಾಣ ಆಗಬೇಕು. ಮಳೆ ಹಾಗೂ ಬಿಸಿಲಿಗೆ ತುಂಬ ತೊಂದರೆ ಆಗ್ತಾಯಿತ್ತು ನಮಗೆ. ಗಾಳಿ ಆ ಕಡೆಯಿಂದ ಬರೋದ್ರಿಂದ ಗಾಡಿಯೊಳಗೆ ಕುರಿಗೂ ಹಿಂಸೆ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಶಾಸಕರಾದಂಥ ಮಂತರಗೌಡರವರು ತುಂಬ ಮುತುವರ್ಜಿ ವಹಿಸಿಬಿಟ್ಟು ಇದೊಂದು ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಸ್ಟ್ಯಾಂಡ್ಗಳು ಸ್ವಲ್ಪ ಕಾಮಗಾರಿ ಬಾಕಿ ಇದೆ. ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕೆಸರದು ಸಮಸ್ಯೆ ಇದೆ. ಅದು ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಆದಷ್ಟು ಬೇಗ ಅದನ್ನು ಸಹ ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಶಾಸಕರಿಗೆ ಮಡಿಕೇರಿ ನಗರದ ಎಲ್ಲ ಆಟೋ ಚಾಲಕರಿಂದ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಹಲವಾರು ವರ್ಷಗಳಿಂದ ಅಂದರೆ ಮಡಿಕೇರಿಯಲ್ಲಿ ಇದು ನನಗೆ ಗೊತ್ತಿದ್ದಾಗೆ ಮಡಿಕೇರಿ ನಗರದಲ್ಲಿ ಸುಮಾರು ಎಲ್ಲ ಸ್ಟ್ಯಾಂಡ್ಗಳಲ್ಲಿ ನಾವು ಈ ಥರ ಒಂದು ಚಾವಣಿ ಹಾಕಬೇಕು ಅಂತೇಳಿ ತುಂಬ ಆಸೆ ಇತ್ತು. ಅದು ನಮ್ಮ ಜನಪ್ರಿಯ ಶಾಸಕರಾದಂಥ ಮಡಿಕೇರಿ ಕ್ಷೇತ್ರದ ಡಾಕ್ಟರ್ ಮಂತರಗೌಡ ಅವರು ಅವರ ಅಮೃತ ಹಸ್ತದಿಂದ ನಮ್ಮ ಈ ಆಟೋ ನಿಲ್ದಾಣದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಈ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ. ಇಲ್ಲಾಂದರೆ ಈ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಮಳೆ ಅಂತ ಹೇಳಿದ್ರೆ ಭಯಂಕರ ಮಳೆ, ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಅದು ಈ ಮಳೆಗಾಲದಲ್ಲಿ ಮತ್ತು ಕೆಲವು ಬೇಸಿಗೆಗಾಲದಲ್ಲಿ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಚಾಲಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಈ ತೊಂದರೆಯನ್ನು ಗಮನಿಸಿ ನಾವು ಏನು ಅಂತೇಳಿದ್ರೆ ಸುಮಾರು 2-3 ಸಲ ನಾವು ಶಾಸಕರನ್ನ ಮನವಿ ಮಾಡಿಕೊಂಡಿದ್ದು. ಮತ್ತು ನಮ್ಮ ಮೂಡ ಅಧ್ಯಕ್ಷರಾದಂಥ ರಾಜೇಶ್ ಅಲ್ಲಪ್ಪನವ್ರದ್ದು ನಾವು ಮನವಿ ಮಾಡಿಕೊಂಡು ಅವರ ಎಲ್ಲ ಒಂದು ಪರಿಶ್ರಮದಿಂದ ಈ ಚಾವಣಿ ಕೆಲಸ ಆಗ್ತಾಯಿದೆ. ಈಗಾಗಲೇ ಒಂದು 90% ಕೆಲಸ ಆಗಿದೆ. ಇನ್ನೊಂದು 10% ಕೆಲಸ ಆಗಿದೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಇನ್ನೂ ಕೊಡಗು ಜಿಲ್ಲೆಯಲ್ಲಿ ಇನ್ನೂ ಅನೇಕ ಆಟೋ ನಿಲ್ದಾಣಗಳಲ್ಲಿ ಈ ಥರ ಚಾವಣಿ ಅಳವಡಿಸಬೇಕು ಅಂತೇಳಿ ನಮ್ಮ ಕೊಡಗು ಜಿಲ್ಲಾ ಆಟೋ ಮಾಲೀಕ ಚಾಲಕರ ಸಂಘದ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾಮಗಾರಿ ನಡೆದಿದ್ದು ಚೆನ್ನಾಗಿದೆ. ನಾವು ಭಾಳ ವರ್ಷದಿಂದ ಕಾಯ್ತಿದ್ವಿ. ಮಳೆಗೆ ಚಳಿಗೆ ನೆನ್ಕೊಂಡು ಭಾಳ ಕಷ್ಟಪಟ್ಟಿದ್ವಿ. ಇದು ಮಾಡಿಕೊಟ್ಟವರಿಗೆ ನಮ್ಮ ಧನ್ಯವಾದಗಳು. ಆಟೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದರೆ ಜೂನಿಯರ್ ಕಾಲೇಜ್ ಸಂಪರ್ಕ ರಸ್ತೆಯ ಬದಿಯಲ್ಲಿ ಕಾವೇರಿ ಟ್ಯಾಕ್ಸಿ ಚಾಲಕರಿಗಾಗಿ ನಿಲ್ದಾಣ ಸಜ್ಜಾಗಿದೆ. ಬಾಡಿಗೆಗಾಗಿ ರಸ್ತೆ ಬದಿಯಲ್ಲಿ ಇನ್ಯಾವುದೋ ಕಟ್ಟಡಗಳನ್ನು ಆಶ್ರಯಿಸಿ ಕಾಯುತ್ತಾ ಕಾಲಹರಣ ಮಾಡುತ್ತಿದ್ದ ಟ್ಯಾಕ್ಸಿ ಚಾಲಕರು ಹೊಸ ನಿಲ್ದಾಣದಿಂದಾಗಿ ಖುಷಿ ಆಗಿದ್ದಾರೆ. ನೋಡಿ, ಇಷ್ಟು ವರ್ಷದಿಂದ ನಾವು ಕೂರ್ಲಿಕ್ಕೆ ನಿಲ್ಲಲಿಕ್ಕೆ ಒಂದು ಜಾಗ ಇರಲಿಲ್ಲ. ಮಳೆ ಬಂದರೆ ಇಲ್ಲಿ ಒಂದು ಜಾಗ ಇದ್ದಿಲ್ಲ. ಹಂಗೆ ಈ ವರ್ಷ ಒಂದು ಮಂತರಗೌಡರಿಗೆ ಒಂದು ಅಭೇಷ ಕೊಟ್ಟುಬಿಟ್ಟು ಒಂದು ಇದು ಮಾಡಿದೆ. ಇದು ಮಾಡಿಬಿಟ್ಟು ಸ್ಪಂದನೆ ಮಾಡಿಬಿಟ್ಟು
ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಕಡಿಮೆ ಅಂತ ಒಂದು 35-40 ವರ್ಷ ಮೇಲೆ ಆಯಿತು. ನಮಗೊಂದು ಕೂರ್ಲಿಕ್ಕೆ ನಿಲ್ಲಲಿಕ್ಕೆ ಜಾಗ ಇರಲಿಲ್ಲ. ಮಳೆ ಬಂದರೆ ಎಲ್ಲಾದರೂ ಹೋಗಿ ಅಂಗಡಿ ಮುಂದೆ ಇಲ್ಲ ಯಾರ್ದಾದ್ರೂ ಇದರಲ್ಲಿ ಕೂತ್ಕೊಳ್ಳೋದಷ್ಟೇ. ಈ ಕೂರ್ಲಿಕ್ಕೆ ಭಾರಿ ಕಷ್ಟ ಆಯ್ತಿತ್ತು. ಈಗ ಅವರು ಇದು ಮಾಡಿಬಿಟ್ಟು ಚೆನ್ನಾಗಿ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಮೊದಲು ನಮ್ಮ ಈ ಕಾವೇರಿ ಕಲ್ಚರ್ ಈ ನಮ್ಮ ಈ ಸ್ಟ್ಯಾಂಡಿಗೆ ಈ ಒಂದು ಮೇಲ್ಛಾವಣಿ ಇತ್ತಿಲ್ಲ. ನಮಗೆ ಮಳೆ ಆದರೂ ಬಿಸಿಲಾದರೂ ನಾವು ಅಲ್ಲಿ ಎಲ್ಲಿ ಬೆಳಿಗ್ಗೆ ಒಂದು ಜಾಗದಲ್ಲಿ ನೆರಳು ಬರೋದು, ಬೆಳಿಗ್ಗೆಯಿಂದ ಮಧ್ಯಾಹ್ನ ಗಂಟೆ ಆ ಜಾಗದಲ್ಲಿ ನಿಲ್ತಾಯಿದ್ದು. ಅಲ್ಲಿಂದ ಸ್ವಲ್ಪ ಆ ಕಡೆ ಹೋಗಿ ದೂರ ಈ ಥರ ನಿಲ್ತಾಯಿದ್ದು. ಈಗ ನಮ್ಮ ಶಾಸಕರು ಏನು ಇದೊಂದು ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಮಳೆಗೂ ಆಗಲಿ ಬಿಸಿಲಿಗೂ ಆಗಲಿ ಒಳ್ಳೆಯ ಒಂದು ಉಪಕಾರ ಇದೆ. ನೆರಳಲ್ಲಿ ನಾವು ನಿಲ್ತಾ ಇದ್ದೀವಿ, ಆರಾಮಾಗಿ ಇದ್ದೀವಿ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ವತಿಯಿಂದ 2 ನಿಲ್ದಾಣಗಳಿಗೆ 11 ಲಕ್ಷ ವೆಚ್ಚದಲ್ಲಿ ಕಾಯಕಲ್ಪ ನೀಡಲಾಗಿದ್ದು, ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಹೊಸ ಕಾಮಗಾರಿಯಿಂದಾಗಿ ಬರಡು ಸ್ಥಿತಿಯಲ್ಲಿದ್ದ ಆಟೋ ಮತ್ತು ಟ್ಯಾಕ್ಸಿ ನಿಲ್ದಾಣಗಳಿಗೆ ಹೊಸ ಕಳೆ ಬಂದಂತಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.